ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲು ಚಕ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕ್ರಿಸ್ಮಸ್ ಹತ್ರ ಆಗ್ತಾಯಿದೆ, ಹಾಗಾಗಿ ನಾನು ರೋಸ್ ಕುಕ್ಕಿ ಹಾಕಿದ್ದೀನಿ, ವಿಡಿಯೋ ಹಾಕಿದ್ದೀನಿ, ರವೆ ಉಂಡೆ ಹಾಕಿದ್ದೀನಿ. ಈಗ ಚಕ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಹಬ್ಬ ಹತ್ರ ಆಗ್ತಾಯಿದೆ, ತಿಂಡಿಗಳು ಮಾಡ್ಕೊಳ್ತಾ ಇರಿ, ರೆಡಿ ಮಾಡ್ಕೊಳ್ತಾ ಇರಿ. ನೋಡಿ, ರೆಡಿ ಆಗಿರುವಂಥ ಚಕ್ಲಿ ಇದು. ಬರೀ 1/4 kg ರೈಸ್ ಹಾಕಿದ್ದೀನಿ ಅಷ್ಟೇ. 1/4 kg ರೈಸ್ನ ಮೀನ್ಸ್ ಒಂದು ದೊಡ್ಡ ಗ್ಲಾಸ್ ರೈಸು, ಅದರಲ್ಲಿ 1/4 ಭಾಗ ಹುರ್ಗಡ್ಲೆ, 1/4 ಭಾಗ ಉದ್ದಿನಬೇಳೆ, ಇದು ಅಳತೆ. ಆಮೇಲೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಡಿ, ಒಂದು 2 hours ನೆನೆಸಿಡಿ. ಅದಾದಮೇಲೆ ತೂತು ಪಾತ್ರೆಗೆ ಹಾಕಿ ನೀರೆಲ್ಲ ಸೋರಿದ ಮೇಲೆ ಆ ನೆನೆದಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ಪೌಡ್ರ್ ಮಾಡಿಕೊಂಡು ನೈಸಾಗಿರೋ ಅದನ್ನು ಒಂದ್ರಿ ಮಾಡ್ಕೊಳ್ಬೇಕು. ಹಿಟ್ಟು ನೋಡಿ ಹಿಂಗೆ ಆಗಿರುತ್ತೆ, ಒಂದ್ರಿ ಮಾಡ್ಕೊಳ್ಬೇಕು. ಮತ್ತು ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಮತ್ತೆ ಒಂದ್ರಿ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಪುಡಿ ಇರುತ್ತೆ ತರಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿಟ್ಟಿರಿ, ನಾನು ಹೇಳ್ತೀನಿ. ಈಗ ಈ ಒಂದ್ರಿ ಮಾಡಿದಂಥ ಅಕ್ಕಿ ಪುಡಿನ ಒಂದು ಬಾಣಲಿಗೆ ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಉರಿಬೇಕು. ನೋಡಿ, ಉಳಿದಂಥ ತರಿ ಇದು ಇರಲಿ ಮಿಕ್ಸಿ ಜಾರಲ್ಲಿ, ಬೇಕು ಅದು. ಈಗ ಒಂದು ಬಾಣಲಿಗೆ ಹಾಕ್ಕೊಳ್ಳಿ, ಅಕ್ಕಿ ಪುಡಿ ಒಂದು ಬಾಣಲಿಗೆ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೊಂದು ಒಳ್ಳೆ ಸ್ಮೆಲ್ ಬರುತ್ತೆ, ಒಂದು ಲೈಟಾಗಿ ಹೊಗೆ ಬಂದಂಗೆ ಅನಿಸುತ್ತೆ ನೋಡಿ. ಫ್ರೈ ಆದಾಗ ನೋಡಿ ಪೌಡ್ರ್ ಥರ ಇರುತ್ತೆ ನೋಡಿ, ಹಂಗೆ ಹಾಕಿದ್ರೆ ಪೌಡ್ರ್ ಥರ ಬೀಳುತ್ತೆ. ಆಮೇಲೆ ಇದೊಂದು ಗಂಟು ಥರ ಈ ಥರ ನಮಗಾಗುತ್ತೆ. ಇದನ್ನು ಒಂದ್ರಿ ಮಾಡ್ಕೊಳ್ಳಿ. ಈ ತರಿನ ಸಪ್ರೇಟ್ ತೊಗೊಳ್ಳಿ. ಈಗ ನೈಸ್ ಪುಡಿ ಅಷ್ಟೇ ನಮ್ಮ ಹತ್ರ ಇರೋದು. ಈಗ ಉದ್ದಿನ ಬೇಳೆನ ಫ್ರೈ ಮಾಡ್ಕೊಳ್ಬೇಕು. 1 ಗ್ಲಾಸ್ ಅಕ್ಕಿಗೆ 1/4 ಗ್ಲಾಸು ಉದ್ದಿನಬೇಳೆ. ಅದನ್ನು ನಿಧಾನವಾಗಿ, ಅದು ಕೂಡ ಸಿಮ್ಮಲ್ಲೇ ಇಟ್ಕೊಳ್ಬೇಕು, ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು. ಅದಕ್ಕೊಂದು ಲೈಟ್ ಕಲರ್ ಚೇಂಜ್ ಆಗುತ್ತೆ, ಒಂದು ಕೆಂಪು ಬಣ್ಣ ಬರುವಾಗ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿ. ಆಗ ಅದು ಒಂದು ಒಳ್ಳೆ ಸ್ಮೆಲ್ ಬರುತ್ತೆ ಉದ್ದಿನಬೇಳೆಗೆ. ಚೆಂದ ಒಂದು ಲೈಟಾಗಿ ನೋಡಿ ರೆಡ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಹಿಂಗೆ ಈ ಕಲರ್ ಬರೋ ಟೈಮಲ್ಲಿ ಹುರ್ಗಡ್ಲೆನ ಹಾಕ್ಕೊಳ್ಬೇಕು. ಹುರ್ಗಡ್ಲೆ ಜಾಸ್ತಿ ಉರಿಯೋದೇನು ಬೇಡ, ಜಸ್ಟ್ ಅದು ಬಿಸಿಯಾಗಿ ಸಿಕ್ಕಿದ್ರೆ ಸಾಕು. ಅದ್ರ ಜೊತೆಗೆ ಹಾಕ್ಕೊಳ್ಳಿ, ಅದು ಬಿಸಿ ಆಗಲಿ. ಅದನ್ನು ನಾವು ಅಕ್ಕಿ ತುರಿದು ಪೌಡ್ರ್ ಇತ್ತು, ಸ್ವಲ್ಪ ಉಳಿದಿತ್ತು ನೋಡಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿದ್ನಲ್ಲ, ಅದ್ರ ಜೊತೆಗೆ ಇದನ್ನು ಕೂಡ ಪೌಡ್ರ್ ಮಾಡ್ಕೊಳ್ಳಿ. ಅದು ಪೌಡ್ರ್ ಆದಮೇಲೆ ನಮಗೆ ಅಕ್ಕಿ ಹಿಟ್ಟು ಒಂದ್ರಿ ಮಾಡ್ಕೊಂಡಿದ್ವಲ್ಲ, ಅದ್ರ ಜೊತೆಗೆ ಇದು ಹಾಕ್ಕೊಂಡು ಇದನ್ನು ನೈಸಾಗಿ ಒಂದ್ರಿ ಮಾಡಿ ತಗೊಳ್ಳಿ. ಇದ್ರ ತರಿನ ಸಪ್ರೇಟ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಫಸ್ಟ್ ಸ್ವಲ್ಪ ನೀರು ಹಾಕಿಟ್ಬಿಡಿ, ಅದು ಉನಿಲಿ, ಆಯಿತಾ? ಉಣ್ತಾಗ ಅದು ವೇಸ್ಟ್ ಆಗಲ್ಲ ಅಂತ ಅಷ್ಟೇ. ಸ್ವಲ್ಪ ಹೊತ್ತು ನೆನೆಯುತ್ತೆ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು, ಉದ್ದಿನಬೇಳೆ, ಅಕ್ಕಿ ಹಿಟ್ಟು, ಇದು ಮೂರನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಇಂಗು, ಸ್ವಲ್ಪ ಜೀರಿಗೆ ಇದು ಹಾಕ್ಕೊಂಡು ಒಂದು ಸ್ಪೂನ್ ಮೀನ್ಸ್ ಟೇಬಲ್ ಸ್ಪೂನಲ್ಲಿ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡಿ. ಫಸ್ಟು ಟೇಬಲ್ ಸ್ಪೂನ್ ಆದರೆ ಒಂದು 4 ಸ್ಪೂನ್ ಇರ್ತದೆ ಆಯಿಲ್. ಇದು ಬಿಸಿಯಾದಂಥ ಎಣ್ಣೆ ಅಥವಾ ತುಪ್ಪ, ಗೀ ಆರ್ ಆಯಿಲ್, ಇದೆರಡರಲ್ಲಿ ಒಂದನ್ನು ಹಾಕ್ಕೊಳ್ಬೇಕು. ಇದು ನಾವು ನೆನೆಸಿಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ದು ತರಿ ಇತ್ತು ನೋಡಿ, ಅದು ಚೆಂದ ನೆಂದಾಗ ಅದು ನೈಸಾಗಿ ಸಿಕ್ಬಿಡುತ್ತೆ ನಮಗೆ. ಆಮೇಲೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಥರ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ಎಳ್ಳನ್ನು ಲಾಸ್ಟಲ್ಲಿ ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡು ಮಿಕ್ಸ್ ಮಾಡಿ. ಸಾಫ್ಟ್ ಫೀಲ್ ಆಗಬೇಕು, ಗಟ್ಟಿ ಆಗಬಾರ್ದು, ನಮಗೆ ಸಾಫ್ಟಾಗಿ ಹಿಂಗೆ ಉಂಡೆ ಕಟ್ಟೋಕೆ ಸಿಗಬೇಕು. ಈಗ ಚಕ್ಲಿ ಹಚ್ಚು ಒಳಗಡೆಗೆ ಅದನ್ನು ಹಾಕ್ಕೊಂಬಿಟ್ಟು, ನಂದು ಈ ಚಕ್ಲಿ ಹಚ್ಚು ಒಂದು 35 years ಇದು, ಆಯಿತಾ? ಇದರಲ್ಲಿ ಅದನ್ನ ಒತ್ಕೊಳ್ಳಿ, ನಿಮ್ಗೆ ಎಷ್ಟು ದೊಡ್ಡದಾಗಬೇಕು ಅಷ್ಟು ಒತ್ಕೊಳ್ಳಿ. ನೋಡಿ ರೆಡಿ ಇದೆ ಹಿಂಗೆ. ಈಗ ಎಣ್ಣೆ ಇಡಿ. ಎಣ್ಣೆ ಚೆಂದ ಬಿಸಿ ಆದಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಚಕ್ಲಿ ಒತ್ತಿದ್ದಂತನ ಅದನ್ನು ಆಯಿಲ್ಗೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಆಮೇಲೆ ಹಾಕಿದ ಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗಿಡಿ, ಫುಲ್ ಫ್ಲೇಮಲ್ಲ, ಮೀಡಿಯಮಲ್ಲಿಡಿ. ಇಟ್ಬಿಟ್ಟು 2 ಸೈಡು ಇದನ್ನು ಫ್ರೈ ಮಾಡಿ ತೆಗಿಬೇಕು. ಭಾಳ ಕ್ರಿಸ್ಪಿಯಾಗಿರುತ್ತೆ ಮತ್ತು ಒಂದು ಸಾಫ್ಟ್ ಫೀಲಿಂಗ್ ಅನಿಸುತ್ತೆ ತಿನ್ನುವಾಗ. ಆಮೇಲೆ ಆ ಉದ್ದಿನಬೇಳೆ, ಹುರ್ಗಡ್ಲೆ, ಅದ್ರದ್ದೆಲ್ಲ ಆ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಚಕ್ಲಿನ ಒಂದು ಸಲ ಟ್ರೈ ಮಾಡಿ. ಬೇಕಾದಷ್ಟು ಥರ ಚಕ್ಲಿ ಮಾಡ್ತಾರೆ, ಬಟ್ ನಾನು ನಮ್ಮಮ್ಮ ಮಾಡ್ತಾಯಿದ್ದ ಚಕ್ಲಿನೇ ಇವತ್ತಿಗೂ ಮಾಡೋದು. ನೋಡಿ, ಈ ಒಂದು ಕಲರ್ ಬರೋ ಟೈಮಲ್ಲಿ ತೆಗೊಂಬಿಡ್ಬೇಕು, ಆಗ ಕರೆಕ್ಟಾಗಿರುತ್ತೆ. ಇಲ್ಲಾಂದರೆ ಕಪ್ಪಾಗ್ಬಿಡುತ್ತೆ.
ಸ್ವಲ್ಪ ಜಾಸ್ತಿ ಏನಾದರೂ ಫ್ರೈ ಮಾಡಿಬಿಟ್ರೆ ಕಪ್ಪು ಬಣ್ಣ ಬಂದುಬಿಡುತ್ತೆ. ಈ ಕಲರ್ ಇರುವಾಗ ತಗೊಂಡ್ರೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನನಗೆ ಬರೀ ಒಂದು ಲೋಟದಲ್ಲಿ ಒಂದು 20-25 ಚಕ್ಲಿ ಆಗಿದೆ. 1/4 kgಗೆ ಅಷ್ಟು ಚಕ್ಲಿ ಆಗುತ್ತೆ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಎಲ್ಲರೂ ಖುಷಿಯಾಗಿ ತಿನ್ನಿ. ತಿಂದ್ಬಿಟ್ಟು ಅದು ಹೇಗಿತ್ತು ಅಂತ ನನಗೆ ಹೇಳಬೇಕು. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು.